ಮೇ 23, 24ರಂದು ರಾಮಸಮುದ್ರದಲ್ಲಿ ಬಸವ ಜಯಂತಿ ಧಾರ್ಮಿಕ ಸಭೆ. ಚಾಮರಾಜನಗರ ನಗರದ ರಾಮಸಮುದ್ರ ಬಡಾವಣೆಯ ಶ್ರೀ ಗುರು ಕಂಬಳೇಶ್ವರ ಭಿಕ್ಷದ ಮಠ ವತಿಯಿಂದ ಮೇ 23, 24ರಂದು ಬಸವ ಜಯಂತಿ ಧಾರ್ಮಿಕ ಸಭೆ ನಡೆಯಲಿದೆ ಎಂದು ಗೌಡಿಗೆ ಮಹೇಶ್ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮೇ 23ರಂದು ಶನಿವಾರ ಬಸವ ಜಯಂತಿ ಅಂಗವಾಗಿ ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರ ಮೆರವಣಿಗೆ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಸಂಜೆಗೆ ಮುಕ್ತಾಯವಾಗಲಿದೆ ಎಂದರು. ಧಾರ್ಮಿಕ ಸಭೆ ಮೇ 24ರಂದು ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಶ್ರೀಮಠ ಮಹಾದೇವ ಸ್ವಾಮೀಜಿಗಳಿಗೆ ಗುರುವಂದನೆ, ಶ್ರೀ ಮಲ್ಲನ ಮೂಲೆ ಚನ್ನಬಸವ ಮಹಾಸ್ವಾಮೀಜಿ ಶ್ರೀಗಳವರಿಗೆ ನುಡಿ ನಮನ ಕಾರ್ಯಕ್ರಮ, ಬಸವ ಮಂದಿರದ 12ನೇ ವರ್ಷ ಹಾಗೂ ಶ್ರೀಮಠದ 30ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಧಾರ್ಮಿಕ ಸಭೆ ಆಯೋಜಿಸಲಾಗಿದೆ ಎಂದರು. ಅಂದು ಶ್ರೀಮಠದ ಆವರಣದಲ್ಲಿ ಬೆಳಗ್ಗೆ 7ಕ್ಕೆ ಧ್ವಜಾರೋಹಣವನ್ನು ನಗರದ ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮೀಜಿ ನೆರವೇರಿಸುವರು. ಬೆಳಗ್ಗೆ 8 ಗಂಟೆಗೆ ಸುಕ್ಷೇತ್ರ ಮಲ್ಲನ ಮೂಲೆ ಮಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಸಿದ್ದಲಿಂಗ ಮಹಾಸ್ವಾಮೀಜಿಗಳ ದಿವ್ಯಪಾದ ಪೂಜೆ, ಬೆಳಗ್ಗೆ 10:30 ಗಂಟೆಗೆ ಧಾರ್ಮಿಕ ಸಭೆ ಆರಂಭವಾಗಲಿದ್ದು, ದೇವನೂರು ಶ್ರೀ ಗುರು ಮಲ್ಲೇಶ್ವರ ತ್ರಿವಿಧ ದಾಸೋಹ ಮಠದ ಶ್ರೀ ಮಹಂತ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಶ್ರೀ ಮಲ್ಲನ ಮೂಲೆ ಸುಕ್ಷೇತ್ರ ಮಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮೀಜಿ ಅಧ್ಯಕ್ಷತೆ ವಹಿಸುವರು. ಹರವಿ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಸರ್ಪಭೂಷಣ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ. ಮರಿಯಾಲ ಮುರುಘರಾಜೇಂದ್ರ ಮಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿ ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು. ನಗರದ ಸಿದ್ದಮಲ್ಲೇಶ್ವರ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಸ್ವಾಮೀಜಿ ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು. ನಗರದ ಸಿದ್ದಮಲ್ಲೇಶ್ವರ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮೀಜಿ ಮುಡಕನಪುರ ಹಲವಾರು ಮಠಾಧ್ಯಕ್ಷರು ಶ್ರೀ ಷಡಾಕ್ಷರ ದೇಶಿಕೇಂದ್ರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ದೇವನೂರು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಸದಾಶಿವಮೂರ್ತಿ, ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಮುಡ್ಲುಪುರು ನಂದೀಶ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ವಿವಿಧ ಮಠಾಧೀಶರುಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಸವಾದಿ ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೋಮುವಾರ ಯಜಮಾನರಾದ ಆರ್ ಪುಟ್ಟಮಲ್ಲಪ್ಪ, ಯಜಮಾನ ನಾಗರಾಜಪ್ಪ, ಗೌಡಿಗೆ ಗುರುಮಲ್ಲಪ್ಪ, ಮಾಜಿ ಯಜಮಾನರಾದ ಆರ್.ವಿ. ಮಹಾದೇವಸ್ವಾಮಿ, ಎಲ್. ಮಹಾದೇವಪ್ಪ, ಮಾಜಿ ಗೌಡಿಗೆ ನಾಗರಾಜು, ಯುವ ಮುಖಂಡ ಆರ್.ಎನ್. ನವೀನ್ ಕುಮಾರ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಟ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇದೇ ತಿಂಗಳು ಅಂದರೆ 23/5/2026ರಂದು ಇದೇ ರಾಮಸಮುದ್ರ ಗ್ರಾಮದಲ್ಲಿ ಶ್ರೀ ಬಸವ ಹಾಗೂ 24/5/26ರಂದು ಭಾನುವಾರ ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ, 8 ಗಂಟೆಗೆ ಲಿಂಗ ಪೂಜೆ, 10:30ಕ್ಕೆ ಧಾರ್ಮಿಕ ಸಭೆ ಹಾಗೂ 12 ಗಂಟೆಗೆ ಪ್ರಸಾದ ನಡೆಯುತ್ತದೆ. ಹಾಗೂ 23ನೇ ತಾರೀಕು ಬಸವ ಜಯಂತಿಯ ಪ್ರಮುಖ ಬೀದಿಗಳಲ್ಲಿ ಹೊರಟು ಸಂಜೆ 9 ಗಂಟೆಗೆ ಮುಗಿಯುತ್ತದೆ. ಆ ಒಂದು 24ನೇ ತಾರೀಕು ನಮ್ಮ ಶ್ರೀ ಪೂಜ್ಯರಾದ ಚನ್ನಬಸವ ಸ್ವಾಮಿಗಳವರ ಮಲ್ಲನ ಮೂಲೆ ಚನ್ನಬಸವ ಸ್ವಾಮಿಗಳವರ ಒಂದು ನುಡಿನಮನ ಕಾರ್ಯಕ್ರಮ, 12ನೇ ವರ್ಷದ ಬಸವ ಮಂದಿರದ ವಾರ್ಷಿಕೋತ್ಸವ, ಶ್ರೀ ಗುರು ಕಂಬಳೇಶ್ವರ ಭಿಕ್ಷದ ಮಠ ರಾಮಸಮುದ್ರ ಸ್ಥಾಪನೆಯಾಗಿ 30 ವರ್ಷಗಳು ತುಂಬಿರೋದ್ರಿಂದ ಅಲ್ಲಿಗೆ ಭಿಕ್ಷದ ಮಠಕ್ಕೆ ಅಧ್ಯಕ್ಷರಾಗಿ ಬಂದಿರತಕ್ಕಂಥ ನಮ್ಮ ಶ್ರೀ ಆರ್ಯಸ್ವಾಮಿಯವರ 30ನೇ ವರ್ಷದ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಮಾಜ ಬಂಧುಗಳು, ಬಸವ ಭಕ್ತರು ಹಾಗೂ ಇನ್ನು ಸಮಾಜ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಒಂದು ವಿನಯಪೂರ್ವಕವಾಗಿ ತಿಳಿಸಿಕೊಳ್ತೇನೆ. ಜೊತೆಗೆ 23 ಶನಿವಾರ ಬೆಳಗ್ಗೆ 10 ಗಂಟೆಗೆ ಬಸವ ಜಯಂತಿ ಕಾರ್ಯಕ್ರಮ ಪ್ರಮುಖ ಬೀದಿಗಳಲ್ಲಿ ಜರುಗಲಿದೆ. 24/5/26 ಭಾನುವಾರ ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ಶ್ರೀ ಸಿದ್ದಮಲ್ಲೇಶ್ವರ ಮಠಾಧೀಶರಾದ ಶ್ರೀ ಚನ್ನಬಸವ ಸ್ವಾಮಿಗಳವರಿಂದ ಶ್ರೀಗಳ ಮಲ್ಲನ ಶ್ರೀಗಳವರ ಒಂದು ದಿವ್ಯಪಾದ ಪೂಜೆ ಬೆಳಗ್ಗೆ 8 ಗಂಟೆಗೆ, ಸುಕ್ಷೇತ್ರ ಮಲ್ಲನ ಮಠೇಶ್ವರ ಇಮ್ಮಡಿ ಸಿದ್ದಲಿಂಗ ಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯವನ್ನ ಧಾರ್ಮಿಕ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ದೇವನೂರು ತ್ರಿವಿಧ ದಾಸೋಹ ಮಠದ ಶ್ರೀ ಮಹಾಂತ ಸ್ವಾಮಿಗಳವರು
ಉದ್ಘಾಟನೆಯನ್ನ ಸರ್ಪಭೂಷಣ ಸ್ವಾಮಿಗಳು ಮಠಾಧ್ಯಕ್ಷರು ವೆಂಕಟಮಠ ಅಂದರೆ ಹಾಗೂ ಚೆನ್ನಬಸವ ಸ್ವಾಮಿಗಳು ಮಠಾಧ್ಯಕ್ಷರು ಸಿದ್ದಮೂರ್ತಿ ಚಾಮರಾಜನಗರ, ನುಡಿ ನಮ್ಮನ್ನ ಪ್ರೊಫೆಸರ್ ಸದಾಶಿವಮೂರ್ತಿ ಅವರು, ನಿವೃತ್ತ ಪ್ರಾಂಶುಪಾಲರು ದೇವರು. ಅಧ್ಯಕ್ಷತೆಯನ್ನ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮಿಗಳು ಮಠಾಧ್ಯಕ್ಷರು ಮಲ್ಲನಮೂಲೆ ಶ್ರೀಮಠ ಶ್ರೀ ಮತ್ತೆ ಬಸವೇಶ್ವರರ ಭವನಕ್ಕೆ ಪುಷ್ಪಾರ್ಚನೆ ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳು ಮಠಾಧ್ಯಕ್ಷರು, ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಮಲಯಾಳ. ದಿವ್ಯ ಸಮೂಹವನ್ನ ಶ್ರೀ ಷಡಾಕ್ಷರ ಶೇಷೇಂದ್ರ ಸ್ವಾಮಿಗಳು ಮಠಾಧ್ಯಕ್ಷರು, ಹಲವಾರು ಮಠ ಮುಡುಕುರ್ಪುರ. ಮುಖ್ಯ ಅತಿಥಿಯಾಗಿ ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಮುಡುಪುರ ನಂದೀಶ್ವರ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ. ಉಪಸ್ಥಿತಿಯಾಗಿ ಶ್ರೀಮಠದ ಗುರುಗಳ ಹಿತೈಷಿಗಳಾದ ಶ್ರೀ ಶಿವಲಿಂಗೇಂದ್ರ ಸ್ವಾಮಿಗಳು ಭಿಕ್ಷದ ಮಠ ಗುಜರಾಯಿ, ಶ್ರೀ ಮಾರಪ್ಪ ಸ್ವಾಮಿಗಳು ಭಿಕ್ಷದ ಮಠ ಕೊರಟ್ಟಿ, ಪೂಜ್ಯ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಭಿಕ್ಷದ ಮಠ ಕಟ್ಪಡಿಪುರ, ಪೂಜ್ಯ ಶ್ರೀ ಮಾಧುಸ್ವಾಮಿಗಳು ಭಿಕ್ಷದ ಮಠ ಮೇಲದೀಪುರ, ಪೂಜ್ಯ ಶ್ರೀ ಪ್ರಸಾದ ಸ್ವಾಮಿಗಳು ದಾಸೋಹ ಮಠ ಕುಡಿಗಾಲ, ಪೂಜ್ಯ ಶ್ರೀ ಗುರುಪ್ರಸಾದ ಸ್ವಾಮಿಗಳು ಭಿಕ್ಷದ ಮಠ ಸಾಗರೆ, ಪೂಜ್ಯ ಶ್ರೀ ಚೆನ್ನಬಸವ ಸ್ವಾಮಿಗಳು ಭಿಕ್ಷದ ಮಠ ಕೊಡಗಪುರ, ಪೂಜ್ಯ ಶ್ರೀ ರಾಜೇಂದ್ರ ಸ್ವಾಮಿಗಳು ಭಿಕ್ಷದ ಮಠ ನಂಜನಗೂಡ, ಪೂಜ್ಯ ಶ್ರೀ ತುಳಕುದೇವರು ಭಿಕ್ಷದ ಮಠ ಕಂಠವಾಡಿ, ಪೂಜ್ಯ ಶ್ರೀ ವಿದ್ಯಾನಂದ ಸ್ವಾಮಿಗಳು ಆಡಳಿತ ಪೂಜ್ಯರು ಚಾಮನಗರ. ಇನ್ನು ಇವರ ಜೊತೆಗೆ ಹರಾಜರು ಚಾಮೂರ್ತಿಗಳು ಆಗಮಿಸುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಗುರು ಕಮಲೇಶ್ವರ ಪ್ರಸನ್ನ ಶ್ರೀ ಮಾಧವರಿಗೆ ಪೂಜೆ ಶ್ರೀಯವರಿಗೆ ಗ್ರಾಮಸ್ಥರಿಂದ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡಿದ್ದೇವೆ. ಅವರು ನಮ್ಮ ಮಠಕ್ಕೆ ಬಂದು 3 ವರ್ಷ ಆಯಿತು. ಪ್ರಾರಂಭಿಕ ಶುರುವಾಗಿ ಇವತ್ತು ತನಕ ಅವರೇ ಮುಂದುವರಿತಾರೆ, ಇನ್ನು ಮುಂದೆ ಅವರೇ ಇರ್ತಾರೆ. ಇದೊಂದು ಬಹಳ ಖುಷಿ ಸಂತೋಷದ ವಿಷಯ. ಯಾವುದೇ ಮಠದಲ್ಲಿ 30 ವರ್ಷದಿಂದ ಯಾವುದೇ ಒಂದು ಸ್ವಾಮಿಗಳು ಇರೋದು ಬಹಳ ಇದೆ. ಆದ್ರೆ ನಮ್ಮ ಈ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ನಮ್ಮ ಗ್ರಾಮಾಂತರಿಗೆ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.